ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಫ್ಯಾಷನ್ ಶೋ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೆ ಏನೇನು ಬೇಕು ಅದೆಲ್ಲ ಐಟಮ್ಸ್ ತೊಗೊಂಡು ನಾನು ಕಾಲೇಜ್ ಕಡೆ ಹೊರಟೆ. ಸೊ ನಮ್ಮ ಮನೆಯಿಂದ ಒಂದು ಬಸ್ಸು ಮತ್ತು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಬೇಕು. ಸೊ ಅದಕ್ಕೆ ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು ಅಂತ ಅಲ್ಲೇ ಇಳ್ಕೊಂಡು ನಾವು ಯಲಹಂಕದಿಂದ ಮತ್ತೆ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಕೊಂಡು NESಗೆ ಹೋಗ್ತಾ ಇದ್ವಿ. ಸೊ ಅದು NES ಬಸ್ ಆ್ಯಕ್ಚುಲಿ ಫುಲ್ ರಶ್ ಇತ್ತು, ಬಟ್ ಸ್ಟಿಲ್ ಟೈಮ್ ಆಗೋಗಿತ್ತು ಅಂತ ಅಂದ್ಬಿಟ್ಟು ಅದೇ ಬಸ್ನ ಕ್ಯಾಚ್ ಮಾಡಿಕೊಂಡು ನಿಂತ್ಕೊಂಡು ಟಿಕೆಟ್ ತೊಗೊಂಡು ಹೊರಟ್ವಿ. ಅಲ್ಲೂ ಟ್ರಾಫಿಕ್ ಇತ್ತು. ಓಲ್ಟೋಯಿಂದ NESಗೆ ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಆಮೇಲೆ ನಮ್ಮ ಕಾಲೇಜ್ ಮುಂದೆಯಿಂದ ಬಸ್ ಪಾಸ್ ಆಯ್ತು ನೋಡಿ, ಅದೇ ನಮ್ಮ ಕಾಲೇಜ್ ಕಾಣ್ತಾ ಇದೆಯಾ. ಸೊ ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಂಡು ನಮ್ಮ ಕಾಲೇಜ್ ಕಡೆ ನಡ್ಕೊಂಡು ಬರ್ತಾ ಇದ್ದೆ. ಏನಪ್ಪ ಇವಳು ಈ ಥರ ಕಾಂಪಿಟೇಷನ್ಗೆ ಅಟೆಂಡ್ ಮಾಡ್ತಿದ್ದಾಳ ಅಂತ ಅಂದ್ಕೊಂಬೇಡಿ. ಆ್ಯಕ್ಚುಲಾಗಿ ನಾನು ಏನೇನು ಬೇಕು ಐಟಮ್ಸ್ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ನಾನು ಅಲ್ಲಿ ಹೋಗಿ ರೆಡಿ ಆಗುತ್ತೆ, ಕಾಲೇಜಿಗೆ ಹೋಗಿ ರೆಡಿ ಆಗ್ತೀನಿ. ಸೊ ಫೈನಲಿ ಕಾಲೇಜ್ ಮುಂದೆ ಬಂದ್ವಿ. ಅದಾದಮೇಲೆ ಕಾಲೇಜ್ ಒಳಗೆ ಎಂಟ್ರಿ ಕೊಟ್ವಿ. ನೋಡಿದ್ರೆ ಇನ್ನೂ ಯಾರೂ ಬಂದಿರಲಿಲ್ಲ. ಅಂದರೆ ಸ್ಟೂಡೆಂಟ್ಸು ಕಾಂಪಿಟೇಷನಿಗೆ ಪಾರ್ಟಿಸಿಪೇಟ್ ಮಾಡೋರೆಲ್ಲ ಆಲ್ರೆಡಿ ಹೋಗಿ ರೆಡಿ ಆಗ್ತಾಯಿದ್ರು. ಸೊ ನಾನು ಹೋಗಂಗೆ ರೆಡಿ ಆಗಿ ಜಾಯ್ನ್ ಆದೆ. ನಾನು ನನ್ನ ಫ್ರೆಂಡ್ ಇಬ್ಬರೇ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ದು. ಆಲ್ಮೋಸ್ಟ್ ಜಾಸ್ತಿ ಜನ ಮಾಡ್ತಿದ್ದಾರೆ, ಬಟ್ ನಮ್ಮದ್ರಲ್ಲಿ ನಾನು ನನ್ನ ಫ್ರೆಂಡ್ ಮಾಡ್ತಿದ್ವಿ. ಸೊ ಇನ್ನೊಬ್ಳು ಪಾಪ ನಮಗೆ ಹೆಲ್ಪ್ ಮಾಡ್ತಾಯಿದ್ಲು. ನಾವು ಪಾರ್ಟಿಸಿಪೇಟ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಎಲ್ಲನೂ ಒಂದು ಸ್ವಲ್ಪ ವೀಡಿಯೋ ಫೋಟೋ ತೊಗೊತಾ ಇದ್ವಿ. ಸೊ ಏನು ಕಾಸ್ಟ್ಯೂಮಪ್ಪ ಅಂದ್ಕೋಬೇಡಿ, ಇದು ಬಂಜಾರ ಲುಕ್. ಸೊ 3 ರೌಂಡ್ಸ್ ಇತ್ತು, ಅದರಲ್ಲಿ 1 ರೌಂಡ್ ಕಂಪ್ಲೀಟ್ ಆಯಿತು. ಸೊ ನಾವು ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತೀವಿ. ಇದರಲ್ಲಿ ಜಾಸ್ತಿ ವೆರೈಟೀಸ್ ಆಫ್ ಕಾಸ್ಟ್ಯೂಮ್ಸ್ ಹಾಕಿದ್ರು ಅವರು. ರೈಡಲ್ಲಿ ಕನಕಾವತಿ, ನಾನು ಹಾಕಿದ್ದು ಬಂಜಾರ ಕಾಸ್ಟ್ಯೂಮ್. ಸೊ ಅದೆಲ್ಲ ಆದಮೇಲೆ ಟೀಚರ್ಸ್ ವಾಕ್ ಮಾಡ್ಕೊಂಡು ಹಂಗೆ ಹೋಗ್ತೀವಿ ಲೈನ್ ಅಂದರೆ. ಸೊ ನಾವು ಹೋದ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾಲೇಜಲ್ಲಿ ನಾನು ನನ್ನ ಫ್ರೆಂಡ್ ಬಂದಿದ್ದು ಈಚೆ. ಸೊ ಅವಳು ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು ಅಂದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ನಾನು ಈಚೆ ಬಂದೆ ತಿನ್ನೋಕ್ಕೆ ಅಂತ ಅವಳು. ಸೊ ಅದೆಲ್ಲ ಆದಮೇಲೆ ಕಾಲೇಜಿಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿಕೊಂಡು, ಸೊ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಈಚೆ ಬಂದ್ವಿ. ನೋಡಿದ್ರೆ ಕ್ಯಾಂಪಸಲ್ಲಿ ಯಾವ ಸ್ಟೂಡೆಂಟ್ಸು ಇರಲಿಲ್ಲ, ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗಿತ್ತು. ನಮಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡ್ರು. ಸೊ ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆ ಕಡೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಮನೆ ಹತ್ರ ಬರ್ಬೇಕಾದ್ರೆ ನೋಡಿದ್ದು ಫುಲ್ಲು ಗಾಳಿ, ಜಾಸ್ತಿ ಗಾಳಿ ಬರ್ತಾಯಿತ್ತು. ಇವತ್ತು ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡು ಬೇಗ ಅಂದೆ. ಆಲ್ಮೋಸ್ಟ್ ನಮ್ಮ ಮನೆ ರೋಡಲ್ಲಿ ಫುಲ್ ಗಾಳಿ ಬಂದುಬಿಟ್ಟಿದೆ. ಇನ್ನೇನು ಮಳೆ ಬರಬೇಕು. ಫುಲ್ ಲೀವ್ಸ್ ಎಲ್ಲ ಕೆಳಗಡೆ ಹೆಂಗೆ ಬಿದ್ದಿದೆ ನೋಡಿ ಗೈಸ್. ಫುಲ್ ಗಲೀಜಾಗಿಬಿಟ್ಟಿದೆ, ರೋಡೆಲ್ಲ ಗಲೀಜಾಗಿಬಿಟ್ಟಿದೆ ನಮ್ಮ ರೋಡು. ಸೊ ಅದಾದಮೇಲೆ ನಾನು ನಮ್ಮನೆ ಹತ್ರ ಹೊರಟೆ. ಅಲ್ಲಿ ನೋಡಿದ್ರೆ ಮಕ್ಕಳು ಆಟ ಆಡ್ತಾಯಿದ್ರು. ಸೊ ಅವ್ರು ಅಂದ್ಕೊಂಡಿದ್ದಾರೆ ಏನು ವೀಡಿಯೋ ತೊಗೊತಾ ಇದ್ದಾರೆ ಅಕ್ಕ ಅಂತ. ಬಟ್ ಏನೂ ಇಲ್ಲ, ಸುಮ್ಮನೆ ನಾವು ವ್ಲಾಗಿಗೆ ಆಗೋಕ್ಕೆ ಅಂತ ವೀಡಿಯೋ ತೊಗೊತಿದ್ವಿ. ಅದಾದಮೇಲೆ ಬಂದೆ, ನಮ್ಮಮ್ಮ ಪಾಪ ತಲೆ ಬಚ್ಕೊತಾ ಇದ್ರು. ಸೊ ಅದಾದಮೇಲೆ ಒಳಗಡೆ ಹೋಗೋಣ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂಸ್ ಅಂತ. ಸೊ ಅದಾದಮೇಲೆ ಮನೆಗೆ ಬಂದೆ. ಸೊ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದೆ. ಅಷ್ಟರಲ್ಲಿ ಬರ್ತೀನಿ, ಫುಲ್ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಆ ಮಳೇಲಿ ಸ್ವಲ್ಪ ಆಟ ಆಡಿಕೊಂಡು ಮಳೇಲಿ ಆಟ ಆಡಿಕೊಂಡು ಹಂಗೆ ಮನೆಯೊಳಗೆ ಸೀದಾ ಬಂದೆ. ಸೊ ಈಚೆಯಿಂದ ಬಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.